ಫ್ರೀಡಂ ಟಿವಿ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಇದು. ವೃದ್ಧೆಗೆ ಕೊನೆಗೂ ಕೂಡ ಆಕೆಗೆ ಸೇರ್ಬೇಕಾದಂತ ಮನೆ ಸಿಕ್ಕಿದೆ. ಮನೆ ಇಲ್ಲದೆ ಒದ್ದಾಡ್ತಾ ಇದ್ರು ವೃದ್ಧೆ, ಅವರಿಗೆ ಮನೆ ಸಿಕ್ಕಿದೆ. ಫ್ರೀಡಂ ಟಿವಿ ಬಿಗ್ ಇಂಪ್ಯಾಕ್ಟ್, ವೃದ್ಧೆಗೆ ಸಿಕ್ತು ಮನೆ. ರಾಯಚೂರಿನ ಮಸ್ಕಿಯ ವೃದ್ಧೆ ರಂಗಮ್ಮಗೆ ಮನೆ ಭಾಗ್ಯ. ಜಿಲ್ಲಾ ಪಂಚಾಯತ್ ಸಿಇಒ ಈಶ್ವರ ಕುಮಾರ್ ಖಾಂದು ಭರವಸೆ ಕೊಟ್ಟಿದ್ದಾರೆ. ಅಂಬೇಡ್ಕರ್ ವಸತಿ ಯೋಜನೆಯಲ್ಲಿ ಮನೆ ಕೊಡುವ ಭರವಸೆ. ಫ್ರೀಡಂ ಟಿವಿ ಕಂಪ್ಲೇಂಟ್ ಬಾಕ್ಸ್ ವರದಿಗೆ ಸಿಇಒ ಸ್ಪಂದಿಸಿದ್ದಾರೆ. ಜಿಲ್ಲಾ ಪಂಚಾಯತ್ ಸಿಇಒ ಬಳಿಕ ತಹಶೀಲ್ದಾರ್ ಕೂಡ ಸ್ಪಂದನೆ ಕೊಟ್ಟಿದ್ದಾರೆ. ಈಗಾಗಲೇ ನಮ್ಮ ಅಧಿಕಾರಿಗಳು ಸ್ಥಳದಲ್ಲಿ ಪರಿಶೀಲನೆ ನಡೆಸಿದ್ದಾರೆ. ವೃದ್ಧೆ ರಂಗಮ್ಮಗೆ ಸೂರು ಕಲ್ಪಿಸಲು ಅಗತ್ಯ ಕ್ರಮ ಕೈಗೊಂಡಿದ್ದೇವೆ. ಫ್ರೀಡಂ ಟಿವಿ ವರದಿಗೆ ತಹಶೀಲ್ದಾರ್ ಮಂಜುನಾಥ್ ಭೋಗಾವತಿ ಭರವಸೆ. ಕೊನೆಗೂ ಕೂಡ ವೃದ್ಧೆಗೆ ಮನೆ ಭಾಗ್ಯ ಸಿಕ್ಕಿದೆ. ಫ್ರೀಡಂ ಟಿವಿಗೆ ರಂಗಮ್ಮ ಧನ್ಯವಾದವನ್ನ ಸಲ್ಲಿಕೆ ಮಾಡಿದ್ದಾರೆ. ಫ್ರೀಡಂ ಟಿವಿ ಬಿಗ್ ಇಂಪ್ಯಾಕ್ಟ್, ಕೊನೆಗೂ ಕೂಡ ವೃದ್ಧೆಗೆ ಮನೆ ಸಿಕ್ಕಿದೆ. ರಾಯಚೂರಿನ ಮಸ್ಕಿಯ ವೃದ್ಧೆ ರಂಗಮ್ಮಗೆ ಮನೆ ಭಾಗ್ಯ ಸಿಕ್ಕಿದೆ. ಇನ್ನು ಜಿಲ್ಲಾ ಪಂಚಾಯತ್ ಸಿಇಒ ಈಶ್ವರ ಕುಮಾರ್ ಖಾಂದು ಈ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ. ಇನ್ನು ಸ್ವಂತ ಸೂರಿಲ್ಲದೆ ಆ ಮಹಿಳೆ ಒದ್ದಾಡ್ತಾ ಇದ್ರು. 70 ವರ್ಷದಿಂದಲೂ ಕೂಡ ನನಗೆ ಇರೋದಕ್ಕೆ ಮನೆ ಇಲ್ಲ. ಒಂದು ಮನೆಯನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ ಯಾವ ಪರಿಸ್ಥಿತಿಯಲ್ಲಿದೆ ಅಂತ. ನನ್ನ ಜೀವನ ಮಾಡೋದೇ ಬಹಳ ಕಷ್ಟ ಆಗಿದೆ ಅಂತ ಆ ವೃದ್ಧೆ ರಂಗಮ್ಮ ಬಹಳ ಗೋಳಾಡ್ತಾ ಇದ್ರು. ಸದ್ಯಕ್ಕೆ ಅವರ ಒಂದು ಕಣ್ಣೀರಿಗೆ ಈಗ ಫಲಶ್ರುತಿ ಸಿಕ್ಕಿದೆ. ಇದು ಫ್ರೀಡಂ ಟಿವಿಯ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಇದು. ಈಗ ಸದ್ಯಕ್ಕೆ ಜಿಲ್ಲಾ ಪಂಚಾಯತ್ ಸಿಇಒ ಈಶ್ವರ್ ಕುಮಾರ್ ಖಾಂದು ಅವರು ಭರವಸೆ ಕೊಟ್ಟಿದ್ದಾರೆ. ಆ ಒಂದು ವೃದ್ಧೆಗೆ ಸೂರಿನ ವ್ಯವಸ್ಥೆಯನ್ನ ಮಾಡಿಕೊಡ್ತೀವಿ ಎಂಬ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಇನ್ನು ತಹಶೀಲ್ದಾರ್ ಕೂಡ ಸ್ಪಂದನೆಯನ್ನ ವ್ಯಕ್ತಪಡಿಸಿದ್ದಾರೆ. ಈಗ ಆಲ್ರೆಡಿ ನಮ್ಮ ಅಧಿಕಾರಿಗಳು ಆ ಒಂದು ಸ್ಥಳಕ್ಕೆ ಹೋಗಿದ್ದಾರೆ, ಪರಿಶೀಲನೆ ಕೂಡ ಮಾಡಿದ್ದಾರೆ. ಇನ್ನು ವೃದ್ಧೆ ರಂಗಮ್ಮಗೆ ಸೂರನ್ನ ಕಲ್ಪಿಸಲು ಅಗತ್ಯ ಕ್ರಮವನ್ನ ಕೈಗೊಂಡಿದ್ದೀವಿ ಅಂತ ಕೂಡ ಫ್ರೀಡಂ ಟಿವಿ ವರದಿಗೆ ಈಗ ತಹಶೀಲ್ದಾರ್ ಮಂಜುನಾಥ್ ಭೋಗಾವತಿ ಅವರು ಸ್ಪಂದಿಸಿದ್ದಾರೆ. ವೃದ್ಧೆಗೆ ಅಟ್ಲೀಸ್ಟ್ ಈ ಒಂದು ಮನೆಯ ಭಾಗ್ಯ ಸಿಕ್ಕಿದ್ರೆ ಎಷ್ಟು ಅನುಕೂಲ ಆಗುತ್ತೆ. ಯಾಕೆಂತಂದ್ರೆ ಆ ವೃದ್ಧೆ ಜೀವನ ಮಾಡೋದೇ ಬಹಳ ಕಷ್ಟ ಆಗಿತ್ತು. ಯಾರಿಗೂ ಕೂಡ ಇದು ಕಾಣಿಸ್ತಾ ಅಲ್ವಾ, ಇಷ್ಟೊಂದು ನಾನು ನರಕ ದರ್ಶನ ಮಾಡ್ತಾ ಇದ್ದೀನಿ, ನರಕ ಯಾತನೆಯನ್ನು ಅನುಭವಿಸ್ತಾ ಇದ್ದೀನಿ ಅಂತ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಂತಹ ವೃದ್ಧೆ. ಸದ್ಯಕ್ಕೆ ಆ ವೃದ್ಧೆಗೆ ಯಾವುದೇ ಭಾಗ್ಯ ಕೊಟ್ಟಿದ್ರು ಕೂಡ ಇಷ್ಟು ಖುಷಿ ಆಗ್ತಾ ಇರಲಿಲ್ಲ. ಈ ಒಂದು ಮನೆಯ ಭಾಗ್ಯ ಸಿಕ್ಕಿದೆ. ಕೊನೆಗಾಲದಲ್ಲಾದ್ರೂ ಇರ್ಲಿಕ್ಕೆ ಒಂದು ಮನೆ ಸಿಕ್ಕಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.